No scripts, no filters, only real voices and raw journeys. Welcome to Journeys with me, where every conversation takes you somewhere new. ಈ ಒಂದೊಂದು ಕೇಸಸಲ್ಲಿ ಬ್ರೇಸಸ್ ಹಾಕ್ಕೊಂಡಿರ್ತಾರೆ, ಲೈನರ್ಸ್ ಹಾಕ್ಕೊಂಡಿರ್ತಾರೆ. ಸೊ ಅದು ಸ್ವಲ್ಪ ದಿನ ಇಟ್ಕೊಳ್ಳೇಬೇಕಿರುತ್ತೆ, ತೆಗೆದ್ಬಿಟ್ಟು ಮಾಡೋ ಹಾಗೆ ಇರಲ್ಲ. ಸೊ ಆ ಥರ ಟೈಮಲ್ಲಿ ಹೇಗೆ ಬ್ರಷ್ ಮಾಡಬೇಕು, ಬ್ರಷ್ ಮಾಡಬೇಕಾ ಇಲ್ಲ ಏನು ಮಾಡಬೇಕು? ಐ ಆಮ್ ರಿಯಲಿ ಕನ್ಫ್ಯೂಸ್. ಅವಾಗ ಡಬಲ್ ಬ್ರಷಿಂಗ್ ಬೇಕಾಗುತ್ತೆ. ಓ ಹೌದಾ? ಅದ್ಯಾಕೆ ಅಂದ್ರೆ ರೆಗ್ಯುಲರ್ ಟೂತ್ ಸರ್ಫೇಸ್ ನ ಬ್ರಷ್ ಮಾಡೋದು ಒಂದು, ಅಂಡ್ ಹಲ್ಲಿನ ಮೇಲೆ ಅಟ್ಯಾಚ್ಮೆಂಟ್ಸ್ ವಿತ್ ಬ್ರೇಸಸ್ ಅಂಡ್ ಆಲ್, ಇಟ್ಸ್ ಆಲ್ ಅಬೌಟ್ ಅಟ್ಯಾಚ್ಮೆಂಟ್ಸ್, ಎಲಾಸ್ಟಿಕ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಮೂಲಕನೂ ನಾವು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತಂದ್ರೆ ಇಟ್ ನೀಡ್ಸ್ ಎಕ್ಸ್ಟ್ರಾ ಕೇರ್. ಸೊ ದೋಸ್ ಹೂ ಆರ್ ಮೋಟಿವೇಟೆಡ್, ಅಥವಾ ನಾವು ಅವರಿಗೆ ಫಸ್ಟ್ ಇದನ್ನ ಹೇಳಿ ಓರಲ್ ಹೈಜೀನ್ ಮೇಂಟೈನ್ ಮಾಡಲೇಬೇಕು. ಓನ್ಲಿ ಒನ್ಸ್ ದೇ ಸೈನ್ ಅಪ್, ಓನ್ಲಿ ದೆನ್ ವಿ ಪುಟ್ ದೆಮ್ ದ ಬ್ರೇಸಸ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಂಥವ್ರಿಗೆ ಆರ್ಥೋಡಾಂಟಿಕ್ ಟೂತ್ ಬ್ರಷ್ ಅಂತ ಬರುತ್ತೆ, ವೆರಿನ್ ಟೂತ್ ಬ್ರಷ್ ರೆಗ್ಯುಲರ್ ಕೊನೆಯಲ್ಲಿ ಒಂದು ಟಫ್ ತರ ಬರುತ್ತೆ, ಅದರಲ್ಲಿ ಅವರು ಇನ್ ಬಿಟ್ವೀನ್ ದ ಟೀತ್ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಅಂಡ್ ಅಂಥವ್ರಿಗೆ ವಾಟರ್ ಫ್ಲಾಸರ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಕರೆಕ್ಟ್. ಸೊ ದಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಟೂಲ್ ಅಗೇನ್. ಸೊ ಬ್ರೇಸಸ್ ಅಂದರೆ ಬ್ರೇಸಸ್ ಏನೋ ಐ ಬಿನ್ ಸೀಯಿಂಗ್ ಇಟ್ ಫಾರ್ ಡಿಕೇಡ್ಸ್ ಅಂಡ್ ಡಿಕೇಡ್ಸ್. ಏನು ರಿಪ್ಲೇಸ್ಮೆಂಟ್ ಬಂದೇ ಇಲ್ವಾ ಅದಕ್ಕೆ ಅಂತ? Braces is just one, it's a holistic word to say. ಅದರಲ್ಲಿ ಮತ್ತೆ there are so many varieties. ಇವಾಗ ಓಕೆ, ಚಿಕ್ಕ ವಯಸ್ಸಲ್ಲಿ around say 12-13 years, typical teenager, you will see lot of braces, people braces ಹಾಕೊಂಡಿರೋದು ಎಲ್ಲ ನೋಡಿರ್ತೀರಾ. ಸೊ ಇಸ್ that the only way? ಆ ಟೈಮಲ್ಲಿ ಮಾತ್ರ ಹಲ್ಲಿನ ಅಲೈನ್ಮೆಂಟ್ ಎಲ್ಲ ಕರೆಕ್ಷನ್ ಮಾಡೋದಾ? 30s 40s ಅಲ್ಲಿ ಕರೆಕ್ಷನ್ ಮಾಡಕ್ಕೆ ಆಗಲ್ವಾ? No, there are definitely lot of ways wherein we can treat the alignment, the malalignment of the teeth can be treated even at a later age where they are entering the corporate world, ಅಥವಾ ವೆಡ್ಡಿಂಗ್ ಸೀಸನ್ ಹಾಕೊಳ್ಳಕ್ಕೆ ಆಗಲ್ಲ, ಆ ಥರ ಎಲ್ಲ ಹಂಗೇನೂ ಇಲ್ಲ. there is something called aligners. These are the aligners. That's a cute box that I give for my patients. Wow, nice. Super. Yeah, so these are very discreet, very much transparent, and patients can wear this very comfortably. The biggest advantages with these are that our food habits change agad sadhyane illa, because they remove this. These are the removable ones. But braces ಹಾಕೊಂಡಾಗ ಫುಡ್ ಹ್ಯಾಬಿಟ್ ಚೇಂಜ್ ಆಗುತ್ತಾ? ಸ್ವಲ್ಪ ಮಟ್ಟಿಗೆ. ಇಟ್ಸ್ ಓನ್ಲಿ ಇನ್ ದ ಇನಿಷಿಯಲ್ ಫ್ಯೂ ಡೇಸ್ ವೇರ್ ಇನ್ ದ ಬಾಂಡಿಂಗ್ ಅದು ಚೆನ್ನಾಗಿ ಸ್ಟ್ರೆಂಥನ್ ಆಗೋವರೆಗೂ ಗಟ್ಟಿದು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಬೈ 4 or 5 days ದೇ ಶುಡ್ ಬಿ ಏಬಲ್ ಟು ಈಟ್ ಚಪಾತಿ ಆ ಥರದ್ದೆಲ್ಲ, ರೊಟ್ಟಿ ಆ ಥರದ್ದೆಲ್ಲ ತಿನ್ಬೋದು. ಬಟ್ ಅಷ್ಟೇ ಎಫೆಕ್ಟಿವ್ ಇರುತ್ತಾ ಇದು? ಆಫ್ ಕೋರ್ಸ್. ದಿಸ್ ಮೇ ಟೇಕ್ ಅ ಲಿಟಲ್ ಲಾಂಗರ್ ಫಾರ್ ಲಿಟಲ್ ಕಾಂಪ್ಲೆಕ್ಸ್ ಕೇಸಸ್, ಬಟ್ ಎವ್ರಿ condition, every malalignment can be treated with the aligners. So it is as effective as the regular braces. So braces allanu matte regular conventional anta barutte, and then you have self ligating and then lingual orthodontics. Idellanu different varieties wherein adu ಕಾಣಿಸದೇ ಇರೋ ಥರ at a later age, as I said. Then these are the best ones. ಇದು mild corrections ಇಂದ ಹಿಡಿದು, as I said, complex corrections ಕೂಡ it is possible with these aligners. So ಎನಿ ಆರ್ಥೋಡಾಂಟಿಕ್ ಕರೆಕ್ಷನ್ ಅದಾದ್ಮೇಲೆ ಅಬ್ಬಾ ಇಲ್ಲಿಗೆ ಮುಗೀತು, ಎಲ್ಲ ಬ್ರೇಸಸ್ ಎಲ್ಲ ಕಿತ್ತಾದ್ಮೇಲೆ ಮುಗೀತು, ಇಲ್ಲಿಗೆ ದಿ ಎಂಡ್, ಐ ಕ್ಯಾನ್ ಈಟ್ ಎವ್ರಿಥಿಂಗ್. ಇಟ್ಸ್ ನಾಟ್ ರಿಯಲಿ ಸೊ, ಬಿಕಾಸ್ ಅವರ್ ಟೀತ್ ವಿಲ್ ಹ್ಯಾವ್ ದ ಮೆಮರಿ. Yes. It has its own It can brain. go back to the exactly. So ಆರ್ಥೋಡಾಂಟಿಕ್ ಟೀತ್ ಮೂವ್ಮೆಂಟ್ ಮಾಡಿದಾಗ ಪೊಸಿಷನ್ ಎ ಇಂದ ಪೊಸಿಷನ್ ಬಿ ಗೆ ಮೂವ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಹಲ್ಲು. ಸೊ ದ ಮೊಮೆಂಟ್ ದೋಸ್ ಆಕ್ಟಿವ್ ಬ್ರೇಸಸ್ ಆರ್ ರಿಮೂವ್ಡ್, ಆಕ್ಟಿವ್ ಫೋರ್ಸಸ್ ಹೋಯ್ತು ಅಂದಾಗ ಸ್ಲೋಲಿ ದೇರ್ ಇಸ್ ಹೆವಿ ಟೆಂಡೆನ್ಸಿ ದಟ್ ದ ಟೀತ್ ಕ್ಯಾನ್ ಗೋ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಸೊ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ವಿ ಗಿವ್ ಸಮಥಿಂಗ್ ಕಾಲ್ಡ್ ಆಸ್ ರಿಟೈನರ್ಸ್, ಅಂಡ್ ದಟ್ಸ್ ಅಲ್ಟ್ರಾ ಇಂಪಾರ್ಟೆಂಟ್. ನೀವು ಬ್ರೇಸಸ್ ಎಷ್ಟು ಹುಮ್ಮಸ್ಸಿಂದ, ಇಂಟ್ರೆಸ್ಟ್ ಇಂದ, ಎಂಥೂಸಿಯಾಸ್ಟಿಕ್ ಆಗಲಿ ಐ ಹ್ಯಾವ್ ದೀಸ್ ಅಲೈನರ್ಸ್ ಅಂತ ಹಾಕೊಂಡಿರ್ತಾರೆ, ಅದೇ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು you will have to wear the retainers, because retainers are as important as these braces, as I said. Otherwise the teeth will go back. ಎಲ್ಲಿಂದ ಅದು ಹಲ್ ಮೂವ್ ಆಗಿದೆ, ಮೈಗ್ರೇಟ್ ಆಗಿದೆ ಅಂತ ಅದಕ್ಕೆ ಜ್ಞಾಪಕ ಇರುತ್ತೆ, ಅಲ್ಲೇ ಹೋಗ್ಬಿಡತ್ತೆ. ಸೊ ರಿಟೈನರ್ಸ್ ಹಾಕೊಂಡು ವಿ ಹ್ಯಾವ್ ಟು ರಿಟೈನ್ ದಟ್ ಟೀತ್ ಇನ್ ದ ನ್ಯೂಲಿ ಅಕ್ವೈರ್ಡ್ ಪೊಸಿಷನ್ ಇನ್ ದ ಜಾ. ಸೊ ರಿಟೈನರ್ಸ್ ಆಲ್ಸೋ ಲುಕ್ ಸಮಥಿಂಗ್ ಸಿಮಿಲರ್, ಬಟ್ ಇಟ್ಸ್ ಅನ್ ಎಂಟೈರ್ಲಿ ಡಿಫ್ರೆಂಟ್ ಇದರಲ್ಲಿ ಮಾಡೋದು. ಬಟ್ ದೋಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ದೇ ವೇರ್. ಇದೆಲ್ಲ ಯಾಕೆ ಮಾಡ್ತಾರೆ ಅಮ್ಮ? You mean why dentistry? No, why braces? Why all these things?
ಅಲೈನ್ಮೆಂಟ್ ಬೇಕು ಅಂತ. ಏನಕ್ಕೆ ಚೆನ್ನಾಗಿ ಕಾಣ್ಲಿಕ್ಕೆ ಮಾಡ್ತಾರಾ? Yes, of course. That is like one of the last reason why we do the alignment correction. The topmost reason ಹೇಳ್ಬೇಕಂದ್ರೆ is the functionality. ಓಕೆ. ಬಿಕಾಸ್ ಇವಾಗ ಕರೆಕ್ಟಾಗಿ ಚೂ ಮಾಡಬೇಕು. ಹೌದು ಕರೆಕ್ಟ್ ಆಗಿ ನಮ್ಮ ಹಲ್ ಪರ್ಪಸ್ ಇರೋದನ್ನೇ ಕರೆಕ್ಟ್ ಆಗಿ ಚೀವ್ ಮಾಡಬೇಕು. ವಿ ಶುಡ್ ಬಿ ಏಬಲ್ ಟು ಇಂಜೆಸ್ಟ್ ಫುಡ್ ಇನ್ ದ ಪ್ರಾಪರ್ ವೇ. ಅಂಡ್ ಇಲ್ಲಿಂದನೇ ಅವಾಗಲೇ ಹೇಳ್ದಂಗೆ ಎಲ್ಲ ನಮ್ಮ ಇಡೀ ಬಾಡಿ ಪೋಸ್ಚರ್ ಎಲ್ಲ ಡಿಸೈಡ್ ಆಗುತ್ತೆ. ಸೊ ಇಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಪೋಸ್ಚರ್ ಕೂಡ ಚೇಂಜ್ ಆಗೋ ಸಾಧ್ಯತೆ ಖಂಡಿತ ಇದೆ. ಸೊ ಅಲೈನ್ಮೆಂಟ್ ಆಫ್ ದ ಟೀತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಂಕ್ಷನಾಲಿಟಿ ಮೇಂಟೈನ್ ಮಾಡೋದಕ್ಕೆ ಚೆನ್ನಾಗಿ ತಿನ್ಬೇಕು. ಇವಾಗ ಅದೇ ಹಲ್ಲು ಕ್ರೂಕೆಡ್ ಆಗಿತ್ತು ಅಂತಂದಾಗ ಅವಾಗ ಹಲ್ಲಲ್ಲಿ ಸಂಧಿಗೊಂದಿಗಳಲ್ಲೆಲ್ಲ ತುಂಬಾ ಕೊಳೆ ಕೂತ್ಕೊಳ್ಳುತ್ತೆ. ರೆಗ್ಯುಲರ್ ಬ್ರಷಿಂಗ್ ಅಲ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಅವಾಗ ಏನಾಗುತ್ತೆ, ಗಮ್ ರಿಸೆಷನ್ ಆಗುತ್ತೆ. ಲೈಕ್ ದಿಸ್ ಇಸ್ ದ ನಾರ್ಮಲ್. ಓಕೆ, ಇಲ್ಲಿ ಗಮ್ಸ್ ಇರುತ್ತೆ. ಇಫ್ ವಿ ಡೋಂಟ್ ಮೇಂಟೈನ್ ಇಟ್, ಇಲ್ಲಿ ಯೆಲ್ಲೋ ಬ್ಯಾಂಡ್ ಏನ್ ಕಾಣಿಸ್ತಾ ಇದೆ, ದಟ್ ಇಸ್ ದ ಪ್ಲಾಕ್ ಅಂಡ್ ದ ಟಾಟರ್ ದಟ್ ಅಕ್ಯುಮುಲೇಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ದಟ್ ವಿಲ್ ಇವೆಂಚುಲಿ ರಿಸಲ್ಟ್ ಇನ್ ರಿಸೆಷನ್ ಆಫ್ ದ ಗಮ್ಸ್. ಅಂದ್ರೆ ಬೋನ್ ಸವಿಯತ್ತೆ, ಆಮೇಲೆ ಗಮ್ಸ್ ಕೂಡ ಕೆಳಗಡೆ ಇಳಿಯಕ್ ಶುರು ಆಗುತ್ತೆ. ಅಂಡ್ ದಿಸ್ ವಿಲ್ ಗ್ರಾಜುಯಲಿ ರಿಸಲ್ಟ್ ಇನ್ ಮೊಬಿಲಿಟಿ ಆಫ್ ದ ಟೀತ್. ಹಲ್ ಅಲ್ಲಾಡಕ್ ಶುರು ಆಗುತ್ತೆ. So this is something called as periodontitis condition. Okay, so it could be localized to 1 or 2 teeth, or it could be generalized. ಎಲ್ಲ ಹಲ್ಗಳಲ್ಲೂ ಈ ಥರದ್ದು ಒಂದು ಕಂಡೀಷನ್ ಈಡ್ ಮಾಡ್ಬೋದು. ಸೊ ಇದ್ಯಾವುದು ಆಗಬಾರ್ದು ಅಂತಂದ್ರೆ 6 months once. 6 months once. You're endorsing all the dentists out there. All the dentists, please put a like. Superb. So ನಾನು ಯಾಕೆ ಹೇಳಿದೆ ಅಂದರೆ ಇದನ್ನೆಲ್ಲ ಮಾಡಿಸ್ಕೊಳ್ಳೋಕ್ಕೆ there is also these cosmetic procedures that are done ಅಲ್ವಾ. they are very pricey. They go and get diamond imbibed into their teeth. Yes. ಗೋಲ್ಡ್ ಹಾಕ್ಸ್ಕೋತಾರೆ, ಸಿಲ್ವರ್ ಹಾಕ್ತಾರೆ, ಆಲ್ ದ್ಯಾಟ್ ಹ್ಯಾಪನ್. ಸೊ there is new thing that is happening, tattoo on your teeth, man. How innovative people can actually get, right? This thing is so buzzing everywhere. So what is it about? Why all that? Yeah, it's basically what about the maintenance later on? It is very challenging. ಅದು ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಒಂದು, we normally would not recommend any such tattooing, of course. Because yes. ಇದು ಮಾಡ್ಬಿಡ್ತಾರೆ diamond, of course, those stones, those glittery stones, yes, that is still yes, okay, yes. because we also do it. Yeah, okay. Tattooing is something, that incorporates the stains within the tooth. Okay. That is not really healthy. ಅದ್ರ ಮೇಲೆ ಅವ್ರವ್ರ ಇಂಟ್ರೆಸ್ಟ್. Okay. Because now Hollywood ಅಲ್ಲಿ ನೋಡಿದ್ರೆ the more diamonds you have on your teeth ಅಲ್ಲ, the more precious you are ಅಂತ. ಆಲ್ ದ ರ್ಯಾಪರ್ಸ್ ಎಲ್ಲರ ಹತ್ರನೂ ಡೈಮಂಡ್ಸ್ ಇದೆ ಟೀತ್ ಅಲ್ಲಿ. ಗೋಲ್ಡನ್ ಟೀತ್, ಸಿಲ್ವರ್ ಟೀತ್. ಅಂಡ್ ಆಲ್ಸೋ ಹಳೆ ಕಾಲದಲ್ಲೂ ಕೂಡ ದೇರ್ ವಾಸ್ ದಿಸ್ ಟ್ರೆಂಡ್, ಅದು ಸಿಲ್ವರ್ ಕ್ಯಾಪ್ ಹಾಕೋದು, ಅದು ನಕ್ರೆ ಅದು ಕಾಣೋದು, ಆ ಥರ ಎಲ್ಲ. Yes, that was then trending. Ivaga it's all the, as you said, the tattooing, and then all the those rhinestones, stones, and then tooth jewelry is something which is very beautiful. It looks good too, especially madve time alli antella ಮಾಡಿಸ್ಕೊಳ್ತಾರೆ. And then teeth whitening, of course. Okay. So yeah, teeth whitening ಬಗ್ಗೆ ಹೇಳಬೇಕು ಅಂತಂದ್ರೆ it can be done for all, but there are few people on whom we cannot actually do something called as teeth whitening. ಟೀತ್ ವೈಟನ್ ಆಗತ್ತಾ? ಅದೇ ಎಸ್ ಮೈ ಕ್ವೆಶ್ಚನ್. ಎನಾಮೆಲ್ ವೈಟ್ ಇರುತ್ತಾ ಇಲ್ಲ ಪೇಲ್ ಇರುತ್ತಾ? ವಾಟ್ ಇಸ್ ಇಟ್? ಎನಾಮೆಲ್ ಬೇಸಿಕಲಿ ಇಸ್ ಟ್ರಾನ್ಸ್ಲೂಸೆಂಟ್. Translucent white. Okay. It basically reflects the color of the inner layer of the tooth, which is the dentin. Okay. Okay. So teeth whitening of course ಆಗತ್ತೆ. ಅದರಲ್ಲಿ ನಾವು ಕಾರ್ಬಮೇಟ್ ಪೆರಾಕ್ಸೈಡ್ ಅಂತ ಒಂದು ಅಂಶ ಹಾಕ್ಬಿಟ್ಟು ಅದರಲ್ಲಿ ನೇಸೆಟ್ ಆಕ್ಸಿಜನ್ ರಿಲೀಸ್ ಮಾಡಿ ಇಟ್ ಕ್ಲಿಯರ್ಸ್ ದ ಟೀತ್. ಇಟ್ ಡೆಫಿನೆಟ್ಲಿ ಗೆಟ್ಸ್ 1 or 2 shades brighter. Okay. But we have to be very selective in choosing the patient. ಯಾರಿಗೆ ಟೀತ್ ವೈಟ್ನಿಂಗ್ ಸಾಧ್ಯ, ಯಾರಿಗೆ ಮಾಡ್ಬೋದು, ಯಾರಿಗೆ ಮಾಡೋಕ್ಕಾಗಲ್ಲ, that we have to be very careful, and we have to talk with the patient upfront. ಅದರಲ್ಲಿ ಕೆಲವು ಫ್ಲೋರೈಡ್ ಅಂಶ ಜಾಸ್ತಿ ಇದ್ದಾಗ ಫ್ಲೋರೋಸಿಸ್ ಅಂತ ಆಗಿರುತ್ತೆ ಕೆಲವ್ರಿಗೆ. ಅಂದ್ರೆ there are certain patches, yellow patches ಇರುತ್ತೆ, and then certain bright white patches ಆ ಥರ ಎಲ್ಲ ಇರುತ್ತೆ. ಅವಾಗ ನಾವು ಜನರಲೈಸ್ ಆಗಿ ನಾವು ವೈಟನ್ ಮಾಡ್ತೀವಿ ಅಂತಂದ್ರೆ that yellow will get slightly white and the other portions of the teeth will get much whiter.
So that is not the permanent solution. Okay, yes. And please remember, teeth whitening is also kind of reversible. ಹೌದಾ? Yes, it is not a permanent solution that you can have forever whitened teeth and I can eat anything and everything masala ಎಲ್ಲ ತಿಂತಾ ಇರ್ತೀನಿ and then ಅರ್ಶನ ಎಲ್ಲ ಹಾಕೊಂಡೆ ನಮ್ಮ ಇಂಡಿಯನ್ ಫುಡ್ ಅಲ್ಲಿ ಗೊತ್ತೇ ಗೊತ್ತಲ್ಲ we put lot of ಅರ್ಶನದ್ದು ಎಲ್ಲ ಇದ್ದೇ ಇರುತ್ತೆ. ಸೊ ಅರ್ಶನೂ ಕೂಡ ಸ್ಟೇನ್ ಹಿಡಿಯುತ್ತಾ? Yes, yes, Oh, yes. okay. So immediately post whitening, we recommend for the next 3 days is very crucial that one has to be on white diet food only. White diet food. Okay. Yes, so that they don't take up those stains immediately. Okay. So at least one 6 to 8 months ತನಕ ಅವ್ರನ್ನ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡ್ರೆ that is definitely doable. But teeth sensitivity ಇರೋರಿಗೆ it is not really recommended that we can do teeth whitening. Okay. Yes, these are the cosmetic procedures that can be, yes, done for almost 90% of the patients, but not. There are certain drawbacks on whom we cannot do contradicted. ಅಂದ್ರೆ ಅದರಲ್ಲಿ ಕಾಂಟ್ರಾ ಇಂಡಿಕೇಶನ್ಸ್ ಇದ್ದೇ ಇರುತ್ತೆ. ಸೊ ಕೆಲವ್ರಿಗೆ ಮಾಡೋಕ್ಕಾಗಲ್ಲ. Okay. So when it comes to nutrition, ಹಾ Harshna ಹೇಳಿದ್ರಿ. That's So very my important. mind is clicking there. So when it comes to nutrition, ಏನ್ ಮಾಡ್ಬೋದು to keep our gums and teeth stronger? ಯಾಕಂದ್ರೆ ಹಳೆ ಕಾಲದವ್ರಿಗೆ ಇನ್ನೂ ಕೂಡ ಹಲ್ಲು ಉದುರ್ತಾ ಇಲ್ಲ, ಬಟ್ ಇವಾಗ 40s ಅಲ್ಲಿ ಇರೋರ್ಗೆ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. Exactly. You're very much right. Yes, what's happening? How Yes. do we do that? So don't you think this generation Yeah. is so much dependent on the soft diet, soft foods? Yes. The Yes, whole I agree. Indian food scenario-ನೇ change ಆಗೋಗ್ತಾ ಇದೆ. ಆಗಿದೆ. Yes. It's all like, liking pizzas, pastas. ಜಲ್ದಿ ಅದೆಲ್ಲ ತಿಂದ್ಬಿಡ್ಬೇಕು. ಅಷ್ಟೇ. ಏನ್ ಕ್ವಿಕ್ಲಿ ಏನ್ ಸಿಗತ್ತೆ ಇವಾಗ ಯಾರು ಅಡ್ಗೆ ಕುತ್ಕೊಂಡು ಮಾಡ್ತಾರೆ? ಸ್ವಿಗ್ಗಿ, ಝೊಮ್ಯಾಟೊ. That is where our world is moving and don't know ಇವಾಗ ಬರ್ತಾ ಬರ್ತಾ ಥರ್ಡ್ ವಿಸ್ಡಮ್ ಟೀತ್ ಅದು ಇವಾಗ ಹೋಗಿ ಬಚ್ಚಿಟ್ಕೊಂಡು ಒಳಗಡೆ ಕೂತ್ಕೋತಾ ಇದೆ. ಹೋಗ್ತಾ ಹೋಗ್ತಾ ಸೆಕೆಂಡ್ ಮೋಲಾರು ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಡುತ್ತೆ. That's where it is. ಅಂದ್ರೆ ಅಲ್ಲಿ ಲೋಡ್ ಬೀಳ್ತಾ ಇಲ್ಲ ಅಂತ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ನಾವು ಚಿಕ್ಕ ವಯಸ್ಸಲ್ಲೇನೆ ವಿ ಹ್ಯಾವ್ ಟು ಕ್ಯಾಚ್ ಇಟ್ ಯಂಗ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಚಿಕ್ಕ ವಯಸ್ಸಲ್ಲೇ ನಾವು ಹಲ್ಲುಗಳಿರೋದೇ ಚೆನ್ನಾಗಿ ಕಚ್ಚಿ ಅಗಿಯೋದಿಕ್ಕೆ ಅದಕ್ಕೆ ಕೆಲಸ ಕೊಡ್ಬೇಕು ತಾನೆ ನಾವು, ಇನ್ ಆರ್ಡರ್ ಟು ಕೀಪ್ ಇಟ್ ಹೆಲ್ದಿ. ಸೊ ಅದ್ರ ಬದಲು ಬರೀ ಪಿಜ್ಜಾ ಕೊಡಿಸ್ತಾ ಇರ್ತೀವಿ, ಚಿಪ್ಸ್ ಕೊಡಿಸ್ತಾ ಇರ್ತೀವಿ. ಜಸ್ಟ್ ದೀಸ್ ಜಂಕ್ ಫುಡ್ ವಿಲ್ ನಾಟ್ ಹೆಲ್ಪ್ ದ ಕಿಡ್ಸ್ ಅಟ್ ಆಲ್. ಸೊ ಚಿಕ್ಕ ವಯಸ್ಸಲ್ಲೇನೆ ನಾವು ಒಂದು ಹೆಲ್ದಿ ಫುಡ್ ಡಯಟ್ಗೆ ನಾವು ಅಭ್ಯಾಸ ಮಾಡಿಸ್ಲೇಬೇಕು. ಓಕೆ, ಪಿಜ್ಜಾ ಬೇಕಾ once in a while, say once in a week or once in 2 weeks is still okay. Yes. But not on daily basis that we can feed them with all these just the Maggi or the pastas. That's a big no, basically. So it's the diet rich in fiber, rich in proteins. ಆ ಥರ ಕೊಡ್ತಾ ಹೋಗ್ಬೇಕು ಮಕ್ಕಳಿಗೆ. And of course ಮಕ್ಕಳು they will be craving for sweet sugary chocolates, of course. So ಅದಕ್ಕೆ ಒಂದು ಪರಿಹಾರ ಆಗ್ಲೇ ಹೇಳ್ದಾಗೆ ಚೆನ್ನಾಗೆ ಬ್ರಷ್ ಮಾಡಲೇಬೇಕು. ಅಥವಾ ದ ಅದರ್ ಆಪ್ಷನ್ ಇಸ್ ಒಂದು ಸೌತೆಕಾಯಿ ಕೊಡಿ ತಿನ್ನಕ್ಕೆ, ಕ್ಯಾರೆಟ್ ಕೊಡಿ ತಿನ್ನಕ್ಕೆ. ಚಾಕ್ಲೇಟ್ ತಿಂದ ಆದ ತಕ್ಷಣ ಒಂದು ಕ್ಯಾರೆಟ್ ಪಕ್ಕದಲ್ಲಿ ಇಟ್ಕೊಂಡು So last meal is carrot or no? Yes, Your teeth yes. doesn't remember that you ate chocolate. Yeah, so that it removes all the dirt of that remains on the teeth alla adella channage fibrous food and all, especially they clean up your entire oral cavity. Okay. So ಹಾಗಾಗಿ fibrous foods are mandatory. ಅದನ್ನ incorporate ಮಾಡಲೇಬೇಕು ಚಿಕ್ಕ ವಯಸ್ಸಲ್ಲೇನೆ. That should be of course ಬರೀ ಮಕ್ಕಳಿಗೆ ಅಂತಲ್ಲ, ದೊಡ್ಡೋರ್ಗು it holds good. ಹೌದು. So when it comes to nutrition, what is your take? ಹೇಗಿರಬೇಕು? What is a balanced diet to you? So many trending diets happening in market. ಇದನ್ನ ತಿನ್ನಿ, ಈ ಪ್ರೋಟೀನ್ ತಗೊಳ್ಳಿ, ಇದನ್ನ ಮಾಡಿ, ಈ ಕೀಟೋ ಡಯಟ್, ಇನ್ನೊಂದೇನೋ ಡಯಟ್, all these fat diets. What is your take on this? ತುಂಬಾ ಚೆನ್ನಾಗಿ ಹೇಳಿದ್ರೆ, ಆ ಡಯಟ್ ಈ ಡಯಟ್ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಬೇಡವಾ ನಮ್ಮ ತಲೆ ಹೊಟ್ಟೆ ಎರಡೂ ಬಿಸಿ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಏನು Yes, 24/7 you keep chewing something and then it definitely feels tired at some point of time. Yes. Why don't we give it a break? Oh yeah. What do you mean by break? Yes, that's the next question. Break ಅಂದರೆ at least say you can incorporate intermittent fasting. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ಏನಾಗುತ್ತೆ, ನಮ್ಮ ಇಡೀ ಗಟ್ಗೆ ರೆಸ್ಟ್ ಸಿಗುತ್ತೆ. ಓಕೆ,
ಓಕೆ. Yes. ಸೊ ಇಟ್ಸ್ ಅಫ್ಕೋರ್ಸ್ ಇನಿಷಿಯಲಿ ಇದು ಕಷ್ಟ ಆಗುತ್ತೆ, ಇದು ಪ್ರಾಕ್ಟೀಸಿಗೆ ತೊಗೊಂಡು ಬರೋದು ತುಂಬ ಕಷ್ಟ ಆಗುತ್ತೆ. ಯು ಕ್ಯಾನ್ ಹ್ಯಾಬಿಚುಯಲಿ ಪ್ರಾಕ್ಟಿಸ್ ದಿಸ್. ಅಂದರೆ ಫಸ್ಟ್ ಫ್ಯೂ ಲೈಕ್ ವಾರಕ್ಕೆ ಒಂದಿನ ಫಾರ್ 12 hours ಅಥವಾ 2 ವಾರಕ್ಕೆ ಒಂದಿನ ಫಾರ್ 24 hours. ಇಫ್ ಇಟ್ ಸೌಂಡ್ಸ್ ಡಿಫಿಕಲ್ಟ್, ಓಕೆ, ಯು ಕ್ಯಾನ್ ಸ್ಟಾರ್ಟ್ ವಿತ್ ಇನಿಷಿಯಲ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಸ್ವಲ್ಪ ಗಟ್ಗೆ ಬ್ರೇಕ್ ಕೊಡಬೇಕು ಅನ್ನೋದು. ಆ್ಯಂಡ್ ದೆನ್ ಇವೆನ್ಚುಯಲಿ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಏಕಾದಶಿ ಉಪವಾಸ. ಹೌದು. ಎವರ್ ಹರ್ಡ್? Yes. So that is on the 11th day of the lunar cycle. Yeah. Okay. So that is when we have to keep our mind and our body, our gut ಒಂಥರ ಕ್ಲೆನ್ಸ್ ಆಗೋದಕ್ಕೆ ಒಳ್ಳೆ ಟೈಮ್ ಅದು. ಸೊ ಅದನ್ನ ಆದಷ್ಟು ಫಾಲೋ ಮಾಡಬೇಕು ಅಂತಂದ್ರೆ ಮಾಡಿ. ಅಥವಾ ಸಂಕಷ್ಟಿ ಅಂತ ಎಲ್ಲ ಹೇಳಿ ಕೆಲವರೆಲ್ಲ ಖಾಲಿ ಹೊಟ್ಟೆಲಿ ಇರ್ತಾರೆ, ದಟ್ ಇಸ್ ಆಲ್ಸೋ ಗುಡ್ ಪ್ರಾಕ್ಟಿಸ್. ಅಥವಾ ಶನಿವಾರ ವಾಟ್ ಎವರ್, ಇನ್ ವಿಚ್ ಎವರ್ ವೇ, not just eating healthy, rich, fibrous diet, all that is said and done, yes. But ಅವಾಗ ಸ್ವಲ್ಪ ಬ್ರೇಕ್ ಕೂಡ ಕೊಡಿ ನಮ್ಮ ಹೊಟ್ಟೆಗೆ, ಅಟ್ಲೀಸ್ಟ್ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಾದ್ರೂ ಕೊಟ್ಕೊಂಡ್ರೆ ಒಳ್ಳೇದಾಗೆ ಆಗುತ್ತೆ ಅಲ್ವಾ. ಇನ್ಸ್ಟೆಡ್ ಆಫ್ ಸೇಯಿಂಗ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿದ್ದೀನಿ ಕಣೋ ಅಂತ ಎಲ್ಲ ಹೇಳ್ಕೊಂಡು ಬದಲಿ ಓಕೆ ಫೈನ್, ಐ ಆಮ್ ಸ್ಪಿರಿಚುವಲಿ ಕನೆಕ್ಟೆಡ್ ಟು ಗಾಡ್ ಆ್ಯಂಡ್ ಐ ಡೋಂಟ್ ಹ್ಯಾವ್ ಟು ಈಟ್ ದಿಸ್ ಟುಡೇ ಅಂತ ಹೇಳ್ಕೊಂಡ್ರು ಕೂಡ ಇಟ್ ವಿಲ್ ಬಿ ಖಂಡಿತ. Awesome. So do you have any kind of routine that you follow? Yes. ಇದು ಹೇಳಬೇಕು ಅಂತಂದ್ರೆ ಐ ಫಾಲೋ ದಿಸ್ ಏಕಾದಶಿ ಉಪವಾಸ ವಿಚ್ ಕಮ್ಸ್ ಒನ್ಸ್ ಇನ್ 15 days on the 11th day. ಸೊ ಅವತ್ತಿನ ದಿನ ಲೈಕ್ ದ ಪ್ರೀವಿಯಸ್ ಡೇ ನಾವೇನ್ ತಿಂದಿರ್ತೀವಿ ಕೊಡ್ತೀವಿ, ದಟ್ಸ್ ದ ಲಾಸ್ಟ್ ಆನ್ ದಶಮಿ ಡೇ. ಸೊ ದ ಎಂಟೈರ್ ಏಕಾದಶಿ ವಿಲ್ ರಿಮೈನ್ ಟೋಟ್ಲಿ ನಿಲ್, ಅಂದ್ರೆ ಏನೂ ತಿನ್ನೋದಿಲ್ಲ, ನೀರು ಕೂಡ ಇಲ್ಲ. ದೆನ್ ದಟ್ ನೆಕ್ಸ್ಟ್ ಡೇ ವಿಲ್ ಬ್ರೇಕ್ ದ ಫಾಸ್ಟ್ ಓನ್ಲಿ ದ ಮಾರ್ನಿಂಗ್. So that'll be like 32 to 36 hours of eating nothing. Oh, wow. So okay. I would say, in don't fact, you feel tired energy not wise? Not at all. Okay. Initially ಅದು ಅಭ್ಯಾಸ ಆಗೋ ತನಕ ಸ್ವಲ್ಪ ಕಷ್ಟ ಆಗ್ಬೋದು, but then eventually you'll get used to this, and then you can initially be, as I said, ಸ್ವಲ್ಪ ವಾಟರ್ ಲಿಕ್ವಿಡ್ ಡಯಟ್ ಆ ಥರ ಕಂಟ್ರೋಲ್ ಮಾಡೋದು. ಆಮೇಲೆ ಅದನ್ನು ಬಿಟ್ಕೊಂತ ಬರೋದು, ಅಥವಾ ಫ್ರೂಟ್ ಡಯಟ್ ಅಥವಾ ಅವಲಕ್ಕಿ ಡಯಟ್ ಇನಿಷಿಯಲ್ ಡೇಸ್ ಅಲ್ಲಿ. ಅಂಡ್ ದೆನ್ ಎಲ್ಲ ಒಂದೊಂದೇ ಎಲ್ಲ ಬಿಟ್ಕೊಂಡು ಬಂದು ಕೊನೆಗೆ ನಿರಾಹಾರ, ನಿರ್ಜಲ ಉಪವಾಸ, ಏಕಾದಶಿ. That's the best way to keep oneself healthy. Oh, wow. Yes, super. that's our Sanatana Dharma actually. How do you recommend this to ಸ್ವಲ್ಪ younger generation, younger people? ಸ್ವಲ್ಪ ಕಿಡ್ಸ್ ಇದ್ದಾರೆ. ಈವನ್ ವಿ ಸಿ ಒಬೇಸಿಟಿ ಇಸ್ ಕಾಮನ್ ಅಮಂಗ್ ಕಿಡ್ಸ್ ಆಲ್ಸೋ ದೀಸ್ ಡೇಸ್. ಸೊ ಅದನ್ನ ಯಾರೂ ಅಡ್ರೆಸ್ಸು ಮಾಡಲ್ಲ. ಚಿಕ್ಕ ಮಕ್ಕಳು ತಿನ್ನಲಿ ಬಿಡು, ಚಿಕ್ಕ ಮಕ್ಕಳು ಕೊಡು, ಏನಾಗಲ್ಲ, ದೊಡ್ಡವರಾಗ್ತಾ ತೆಳ್ಳಗಾಗ್ಬಿಡ್ತಾರೆ ಅಂತ. ಸಮ್ವೇರ್ ಇಟ್ ಈಸ್ ಆಲ್ವೇಸ್ ಕ್ಯಾರಿಡ್ ಅವೇ, ಲೈಕ್ ಅದು ಹಾಗೆ ಆಗ್ತಾ ಇರುತ್ತೆ. ಅದು ದೊಡ್ಡವರಾದ್ಮೇಲೂ ಹಾಗೆ ಇರ್ತಾರೆ. ಯು ಆರ್ ಯೂಸ್ ಟು ಸೀಯಿಂಗ್ ದೆಮ್ ದ್ಯಾಟ್ ವೇ, ಸೊ ಯು ಕೀಪ್ ಫೀಡಿಂಗ್ ದೆಮ್. ಸೊ ದಿಸ್ ಹ್ಯಾಪನ್ಸ್. ಸೊ ಡು ಯು ರೆಕಮೆಂಡ್ ದಿಸ್ ಕೈಂಡ್ ಆಫ್ ಫಾಸ್ಟಿಂಗ್ ಟು ಕಿಡ್ಸ್ ಆಸ್ ವೆಲ್? Yes, ಖಂಡಿತ ಮಾಡ್ಬೋದು. By 8 years they can actually start do the fasting. As said, it should be like a norm ಅಲ್ಲ, ಫ್ಯಾಮಿಲಿ ನಾರ್ಮ್. Exactly. ಇವತ್ತು ನಾನು ಏನು ತಿನ್ನಲ್ಲ, ನೀನು ಏನು ತಿನ್ಬೇಡ. ಹೌದು. ಇವತ್ತೊಂದಿನ ಅಡ್ಗೆ ಮನೆಗೂ ಬ್ರೇಕ್, ನಮ್ಮ ಹೊಟ್ಟೆಗಳಿಗೂ ಎಲ್ಲ ಬ್ರೇಕ್. It's like the entire family driving towards one force, spiritually directed. So in fact that connects me to Sammilan anta. We connect together. It all started when my daughter was just 1 year old. And then our first birthday I thought, let me connect all our neighboring kids, ellarnu ಸೇರ್ಸೋಣ ಅಂತ ಅನ್ಕೊಂಡು we started gathering together. ಅವಾಗ ಎಲ್ಲ ಸೇರ್ಕೊಂಡು ವಿಮೆನ್ ಆಫ್ ಲೈಕ್ ಮೈಂಡೆಡ್, ಅಂದ್ರೆ ನನ್ನ ಏಜ್ ಸುಮಾರೆಲ್ಲ ಅದೇ ಥರನೇ. ಸೊ ಐ ಹ್ಯಾವ್ ಬ್ಯೂಟಿಫುಲ್ ಸರ್ಕಲ್ ಆಫ್ ಫ್ರೆಂಡ್ಸ್. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ such beautiful friends around me. Super. That we all get together, and then it's all about bringing the kids some new stuff in their life. ಅಂದ್ರೆ ಒಂದು ವರ್ಕ್ಶಾಪ್ ಆಗಿರ್ಲಿ, ಇವಾಗ ಒಬ್ರೊಬ್ರನ್ನೇ ಕೂಡಿಸಿ ರಂಗೋಲಿ ಹಾಕೋದು ಕಲೀರಿ. Do they you think this generation, this Gen Z or Gen Alpha, Beta, whatever things are coming up, ಇವಾಗಿನ ಮಕ್ಕಳು ಕಲಿತಾರ? Definitely not. Yes. So what we what we have done is we have formed a team, something called as Sammilan. Okay. So ಅದ್ರ ಮೂಲಕ we get together all the kids, and then we teach
ಟೀಚ್ ದೆಮ್ ರಂಗೋಲಿ ಹೇಗೆ ಹಾಕೋದು. ನಮ್ಮ ಫ್ಯಾಮಿಲಿಯಲ್ಲಿ ರಂಗೋಲಿ ಎಕ್ಸ್ಪರ್ಟ್ ತುಂಬ ಚೆನ್ನಾಗಿ ಹಾಕೋರು ನಮ್ಮ ದೊಡ್ಡತ್ತ ಇದ್ದಾರೆ. ಸೊ ಅವ್ರು ರಂಗೋಲಿ ಹಾಕೋದೆಲ್ಲ ಹೇಳ್ಕೊಟ್ಟು, ಆಮೇಲೆ ಇಮಿಡಿಯೇಟ್ ಆಗಿ ಸಂಕ್ರಾಂತಿ ಟೈಮಲ್ಲಿ ಎಲ್ಲರೂ ನಿಮ್ಮ ಮನೆಗಳ ಮುಂದೆ ರಂಗೋಲಿಗಳೆಲ್ಲ ಹಾಕಿ ವಿ ಆರ್ ಕಂಡಕ್ಟಿಂಗ್ ಅ ಕಾಂಪಿಟಿಷನ್, ಸಮ್ ಸಾರ್ಟ್ ಆಫ್ ಎಂಕರೇಜ್ಮೆಂಟ್ ಫಾರ್ ದ ಕಿಡ್ಸ್. ಅಂಡ್ ಗ್ರೂಪ್ ಲರ್ನಿಂಗ್ ಇಸ್ ಆಲ್ವೇಸ್ ಫನ್ ರಾದರ್ ದ್ಯಾನ್ ಸಿಟ್ಟಿಂಗ್ ಒಬ್ಬೊಬ್ಬರಿಗೆ ಕೂಡಿಸಿ ಹೇಳ್ಕೊಡೋದು. ಸೊ ಅದೇ ಥರ ಏಕಾದಶಿಗಳ ದಿನ ಎಲ್ಲ ಐ ಯೂಸ್ ಟು ಮೇಕ್ ದೆಮ್ ಆಲ್ ಸಿಟ್ ಟುಗೆದರ್ ಆ್ಯಂಡ್ ಚಾಂಟ್ ಶ್ಲೋಕಾಸ್ ಲೈಕ್ ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ಕೊಡೋದು, ಭಗವದ್ಗೀತೆ ಅದೆಲ್ಲ ಹೇಳ್ಕೊಡೋದು. ಆ ಥರದ ಸಮ್ವೇರ್ ವಿ ಹ್ಯಾವ್ ಟು ಬಿ ರೂಟೆಡ್ ಟು ಅವರ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್. ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಆಮೇಲೆ ಟೀನೇಜ್ ಆಗ್ತಾರೆ, ಟೀನೇಜಿಗೆ ಹೋದ್ಮೇಲೆ ಬಿಲ್ಡಿಂಗ್ that's not cool, dude. That's the language. All that happens. Bro yeah, is bro, trending, yeah, everybody bro. ಸೊ ಅದಕ್ಕೂ ಅಷ್ಟೇ, ನಮ್ಮ ಕಲ್ಚರ್ ನಾವು ಹೇಳ್ಕೊಡ್ಬೇಕಂದ್ರೆ ಚಿಕ್ಕ ವಯಸ್ಸಲ್ಲೇ ನಾವು ಎಷ್ಟು ಹಾಕ್ತೀವೋ ಅಷ್ಟು ಕೇಳ್ತಾರೆ, ಆಮೇಲೆ ದೇ ಆರ್ ಆನ್ ದೇರ್ ಓನ್. ದಟ್ಸ್ ಒನ್ ಡಿಫಿಕಲ್ಟ್ ಫೇಸ್, ಲೈಕ್ 13 to 19, ದಟ್ಸ್ ಟೀನೇಜ್ ಇಸ್ ಒನ್ ಡಿಫಿಕಲ್ಟ್ ಫೇಸ್. ಹೈಜೀನ್ ಮೇಂಟೆನೆನ್ಸ್ ಆಗಿರ್ಬೋದು, ಅಥವಾ ಇನ್ ಎವ್ರಿ ಫೇಸ್ ಇಟ್ ಇಸ್ ಅದೊಂದು ಸ್ವಲ್ಪ ಚಾಲೆಂಜ್ ಪೇರೆಂಟ್ಸ್ಗೆ. So one line ತಂದ ಮೇಲೆ you will also be satisfied and they'll be in line alla, they'll be disciplined. Yeah. Superb. So coming back to your dentistry again. So I need to ask, ಇಲ್ಲಿ ಇಂಡಿಯಾನಲ್ಲಿ ನೋಡ್ಕೊಂಡ್ರೆ ಅಷ್ಟು ಇಂಪಾರ್ಟೆನ್ಸ್ ಡೆಂಟಿಸ್ಟ್ಗೂ ಪೇಷಂಟ್ಸ್ ಕೊಡಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಐ ಡೋಂಟ್ ನೋ ವೆನ್ ಇಟ್ ಕಮ್ಸ್ ಟು ಇನ್ಕಮ್ ವೈಸ್ ಆಗಲಿ, ನಿಮ್ಮದು ಗ್ರೋತ್ ಆಗಲಿ, ನಿಮ್ಮದು ನೆಕ್ಸ್ಟ್ ಏನು BDS ಆದಮೇಲೆ ಏನಾಗುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ನೀವು ಈಗ ಯಾವುದೇ ಸರ್ಜನ್ನ ತಗೊಳ್ಳಿ, ದೇ ವಿಲ್ ಬಿ ಒಂದು ಸರ್ಜನ್ಗೆ ಒಂದು 3-4 ಅದರ್ ಕೋರ್ಸಸ್ ದೇ ಡೂ. ಬೇಸ್ಡ್ ಆನ್ ದ್ಯಾಟ್ ದೇ ಪಿಕ್ ಅಪ್ ಪೇಷಂಟ್ಸ್ ಕೂಡ ಅದನ್ನೆಲ್ಲ ನೋಡಿರ್ತಾರೆ, ಯಾವ ಕಂಟ್ರೀಲಿ ಓದಿ ಬಂದಿದ್ದಾರೆ, ಏನು ಮಾಡಿ ಬಂದಿದ್ದಾರೆ, ವಿ ಹ್ಯಾವ್ ಟು ಸಿ ಆಲ್ ಆಫ್ ದ್ಯಾಟ್ ಅಂತ ಹೋಗ್ತಾರೆ ಅವ್ರಿಗೆ. ಸೊ ವಾಟ್ ಈಸ್ ಹ್ಯಾಪನಿಂಗ್ ವೆನ್ ಇಟ್ ಕಮ್ಸ್ ಟು ಡೆಂಟಿಸ್ಟ್ ಹಿಯರ್? So I need to understand that part. Okay. So BDS is basically Bachelor of Dental Surgeon. Okay. So this is a course for 5 years. So id aadmele ಏನು 5 years ಇರುತ್ತೆ ಅದು? 5 years, 4 years ಪ್ರಾಪರ್. ಇವಾಗ ಫಸ್ಟ್ ಇಯರ್ ಹೇಗೆ ಮೆಡಿಕಲ್ ಸಬ್ಜೆಕ್ಟ್ಸ್ ಅದನ್ನು ಎಲ್ಲ ಓದ್ಕೊಂಡು ಪ್ಲಸ್ ಇದು ಡೆಂಟಿಸ್ಟ್ರಿ ಸಬ್ಜೆಕ್ಟ್ ಅದನ್ನು ಓದ್ತಾ ಇರ್ತಾರೆ. ಸೆಕೆಂಡ್ ಇಯರ್ ಆಲ್ಸೋ ಫಾರ್ಮಕಾಲಜಿ, ಪೆಥಾಲಜಿ ಇದನ್ನೆಲ್ಲ ಓದ್ತಾ ಇರ್ತೀವಿ. ದೆನ್ ಥರ್ಡ್ ಇಯರ್ ಆಲ್ಸೋ ಮೆಡಿಕಲ್ ಏನು ಓದ್ತಾರೆ ಅದ್ರ ಜೊತೆ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಕೂಡ ಜನರಲ್ ಮೆಡಿಸಿನ್, ಸರ್ಜರಿ ಜೊತೆ ನಾವು ಓರಲ್ ಪೆಥಾಲಜಿ, DAD ಡೆಂಟಲ್ ಅನಾಟಮಿ, ಹಿಸ್ಟಾಲಜಿ ಇದೆಲ್ಲಾನು ನಾವು ಈವನ್ ಸ್ಪೆಸಿಫಿಕ್ ಆಗಿ ನಾವು ಓದ್ಕೊಂಡು ಹೋಗ್ತೀವಿ. ಸೊ the question may arise, surgeon, why surgeon anta. So at the end of this 5 years there is something called, you use a high speed rotatory instrument, and that's called an aorta that we say. So that will be rotating somewhere between 3 lakhs rotations per minute, RPM alla adu odta irutte. So imagine you are doing a procedure with that particular drill in your hand, and the patient is completely conscious. Oh my God. Okay. Yes. And then you are managing the tongue this side, the buccal mucosa ಆ ಕಡೆ side cheeks ಅದೆಲ್ಲ ಅಡ್ಡ ಬರ್ತಾ ಇರುತ್ತೆ. And then you are drilling. All these you are doing on very Awake, much conscious patient. It's just numb only over there. Yes. ಅಂಡ್ ಅದ್ರ ಕೆಳಗಡೆ ಅಲ್ಲಿ ನರ್ವ್ಸ್ ಇರುತ್ತೆ, ಆರ್ಟ್ರೀಸ್ ಎಲ್ಲ, ವೇನ್ಸ್ ಎಲ್ಲ ಹರಿತಾ ಇರುತ್ತೆ. ಅದನ್ನ ಯಾವುದಕ್ಕೂ ಟಚ್ ಮಾಡಲಾರ್ದೆ. ಅಂಡ್ ಹಿಂದ್ಗಡೆ ಫ್ಯಾರಿಂಗ್ಸ್ ಇರುತ್ತೆ, ಅದನ್ನ ಮುಟ್ಬೇಡ, ಇದೆಲ್ಲ ಟಚ್ ಮೀ ನಾಟ್ ಅಂತ ಹೇಳ್ತಾ ಇರುತ್ತೆ. ಸೊ ಅಷ್ಟ್ರ ಮಧ್ಯದಲ್ಲಿ ಈ ಹೈ ಸ್ಪೀಡ್ ರೊಟೇಟರಿ ಇನ್ಸ್ಟ್ರೂಮೆಂಟ್ ತಗೊಂಡು ನಾವು ಆಪರೇಟ್ ಮಾಡ್ತಾ ಇರ್ತೀವಿ. Don't you think we are surgeons? Oh my God, absolutely, man. Come on. Give it up to all the dentists out there, man. Amazing. Amazing. Yes. ಅದೇ appendectomy ಎಲ್ಲ ಮಾಡ್ತಾ ಇರ್ತಾರೆ other surgeons, wherein the patient is, on the table, completely unconscious, on general anesthesia. But here ಇನ್ನೊಂದು ಕೈ ಜಾಸ್ತಿನೇ. ಹೌದು. The patient is completely conscious. ನಾವು ಡೆಂಟಲ್ ಅಸಿಸ್ಟೆಂಟ್ ಜೊತೆ ಏನ್ ಮಾತಾಡ್ತೀವಿ, ಇಲ್ಲಿ ನಾವು ಏನು what are the instruments that we are exchanging, ella they'll be totally aware, and they'll be completely on looking. So we have to be on edge. So that's what it takes to complete the 5 years course of dentistry. So after that ಅನ್ನೋದು ಇವಾಗ ಕೆಲವ್ರಿಗೆ ಅಕಾಡೆಮಿಕ್ ಓರಿಯೆಂಟೆಡ್ ಮುಂದುವರಿಯಕ್ಕೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಕ್ಲಿನಿಕ್ ಓರಿಯೆಂಟೆಡ್ ನನ್ನ ಸ್ಕಿಲ್ಸ್ ಗ್ಯಾದರ್ ಮಾಡಿಕೊಂಡು ಐ ವಿಲ್ ಪ್ರೊಸೀಡ್ ವಿತ್ ಕ್ಲಿನಿಕಲ್ ಅಪ್ಡೇಷನ್ ಆಫ್ ಮೈ ನಾಲೆಡ್ಜ್ ಅಂತ ಇರುತ್ತೆ. ಸೊ ದೇ ಕ್ಯಾನ್ ಚೂಸ್ ಎ ದ ವೇಸ್, ಬಟ್ ರಿಸರ್ಚ್
ಓರಿಯೆಂಟೇಷನ್ ಹೋಗಬೇಕು ಅಂತಂದ್ರೆ ಆಫ್ಟರ್ BDS ಇಟ್ ಇಸ್ MDS ವಿಚ್ ಇಸ್ ಮಾಸ್ಟರ್ಸ್ ಮಾಡಲೇಬೇಕಾಗುತ್ತೆ. ಅದರಲ್ಲೂ ಡೆಂಟಿಸ್ಟ್ರಿನಲ್ಲಿ ದೇರ್ ಆರ್ ಸೋ ಮೆನಿ ಸಬ್ ಡಿವಿಷನ್ಸ್. Prosthodontics, orthodontics, oh god, oral pathology, and then there are so many other things, just like, ನಮ್ಮ ಇಡೀ ದೇಹದ್ರಲ್ಲೂ ಸೂಪರ್ ಸ್ಪೆಷಾಲಿಟಿ ಹೆಂಗಿರುತ್ತೆ, ಹಲ್ಲಲ್ಲೂ ಅಷ್ಟೊಂದು ಸೂಪರ್ ಸ್ಪೆಷಲೈಸೇಷನ್ ಕೋರ್ಸ್ಗಳಿವೆ. ಓಕೆ, ಇಟ್ಸ್ ನಾಟ್ ಇವನ್ ಅದು ಯಾರು ಲೈಮ್ ಲೈಟಿಗೆ ತರಲ್ಲ ಅಲ್ವಾ. ಡೆಂಟಿಸ್ಟ್ ಅಂದ್ರೆ ಒಬ್ರೆ ಹೂವೇಸಿ ಹುಳುಕು ನೋಡೋರು ಅಷ್ಟೇ. So that's what a dentist is made up of, the hard 5 years course. So adadmele, as I said, there is going to be multiple options to do masters. Masters ಮಾಡ್ಕೊಂಡು ಆಮೇಲೆ ರಿಸರ್ಚ್ ಗೆ ಹೋಗ್ಬೋದು ಫರ್ದರ್ ಇಫ್ ಯು ಆರ್ ಅಕಾಡೆಮಿಕ್ ಓರಿಯೆಂಟೆಡ್ ಆ್ಯಂಡ್ ಇಫ್ ಯು ಆರ್ ಕ್ಲಿನಿಕಲ್ ರಿಸರ್ಚ್ಗೆ ಮಾಡಬೇಕು ಅಂತ. ಟು ಬಿ ವೆರಿ ಫ್ರ್ಯಾಂಕ್, ಕ್ಲಿನಿಕಲ್ ರಿಸರ್ಚ್ ಕಡೆ ಹೋಗಬೇಕು ಅಂತಂದರೆ ಇಂಡಿಯಾದಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಸ್ಕೋಪ್ ಕಮ್ಮಿ ಅಂತ ಹೇಳ್ಬೋದು. ಸೊ ಪೀಪಲ್ ಆಫನ್ ಟೆಂಡ್ ಟು ಗೋ ಬ್ರಾಡ್. ಹೌದು. ಸೊ ಅಲ್ಲಿ ರಿಸರ್ಚ್ಗೆ ಎಸ್ ದೆರ್ ಇಸ್ ಲಾಟ್ ಆಫ್ ಗುಡ್ ಸ್ಕೋಪ್, ಡೆಂಟಿಸ್ಟ್ ರಿಲೇಟೆಡ್, ಇಟ್ ಕುಡ್ ಬಿ ಇವನ್ ಅದರ್ ಪ್ಯೂರ್ ಸೈನ್ಸ್ ಬೇಸ್ಡ್ ಆಗಿರ್ಬೋದು. ತುಂಬಾನೇ ಕರಿಯರ್ ಆಪ್ಷನ್ಸ್ ಅಲ್ಲಿ ಚೆನ್ನಾಗಿದೆ. ಅಂಡ್ ಆಫ್ ಕೋರ್ಸ್ ಪೇಮೆಂಟ್ ಇಸ್ ಗುಡ್ ಅಂಡ್ ಆಲ್ಸೋ ಪೀಪಲ್ ಗೋ ಅಲ್ಲಿ ಡೆಂಟಿಸ್ಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕೆ ಹಂಗೆ? ದೇ ಹ್ಯಾವ್ ಕ್ಯಾವಿಟಿ ಯಾವಾಗ್ಲೂ ಇರುತ್ತಾ ಅವ್ರಿಗೆ. ಹಲ್ಲಂತೂ ಎಲ್ರಿಗೂ ಇರುತ್ತೆ, ಕ್ಯಾವಿಟಿನೂ ಎಲ್ರಿಗೂ ಆಗುತ್ತೆ, ಬಟ್ ದ ಮೇಜರ್ ಡಿಫರೆನ್ಸ್ ಹಿಯರ್ ಇನ್ ಇಂಡಿಯಾ ವರ್ಸಸ್ ಅಬ್ರಾಡ್ ಇಸ್ ದಟ್ ಇನ್ಶೂರೆನ್ಸ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್, which is very much eased out in other countries, whereas in India it is not ಒಂಥರ ಜನರಲೈಸ್ಡ್ ಆಗಿ ಒಂಥರ ಈಸಿ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ಅದೊಂಚೂರು ಇಂಪ್ರೂವ್ ಆಗಬೇಕು. ಅದು ಇನ್ಕಾರ್ಪೊರೇಟ್ ಆಯಿತು ಅಂತಂದ ತಕ್ಷಣ ಅವಾಗ ಜನ ಓಕೆ ಇನ್ಶೂರೆನ್ಸಿಗೆ ಕಟ್ಟಿದ್ದೀವಿ, ಲೆಟ್ ಮಿ ಗೋ ಹ್ಯಾವ್ ಅ ಡೆಂಟಲ್ ಚೆಕಪ್ ಅಂತ ಅದೊಂಥರ ಕಂಪಲ್ಷನ್ ಆಗುತ್ತೆ. ಅದೊಂಚೂರು ಇನ್ನು ಸೇರ್ಕೋಬೇಕು ನಮ್ಮ ಇಂಡಿಯನ್ ಸಿನಾರಿಯೋನಲ್ಲಿ. ಸೊ ಯಾ, ಆ್ಯಂಡ್ ಇಫ್ ವಿ ಸಿ ದೆರ್ ಇಸ್ ಸಮ್ ಸಾರ್ಟ್ ಆಫ್ ಸ್ಯಾಚುರೇಷನ್ ಇವಾಗ ಅರ್ಬನ್ ಡೆಂಟಿಸ್ಟ್ಗೂ ವರ್ಸಸ್ ರೂರಲ್ ಏರಿಯಾಸಲ್ಲಿ ಡೆಂಟಿಸ್ಟ್ ಟು ಜನ ಪೀಪಲ್ ಪಾಪ್ಯುಲೇಷನ್ ಇಸ್ ಸಮ್ವೇರ್ ದ ರೇಷಿಯೋ ಸ್ವಲ್ಪ ಮಟ್ಟಿಗೆ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು. ವೇರ್ ಇನ್ ಅರ್ಬನ್ ಏರಿಯಾಸಲ್ಲೇ ಡೆಂಟಿಸ್ಟ್ ಸ್ಟೇ, they don't want to go or serve in the rural areas. True. So ಇದೆಲ್ಲನೂ ಒಂದು ಸ್ವಲ್ಪ ಚೇಂಜಸ್ ಆಗಬೇಕು. ಯಾಕೆಂದ್ರೆ ಎಲ್ಲರಿಗೂ ಹಲ್ಗಳಿದ್ದೇ ಇರುತ್ತೆ. ಈವನ್ ಅದೇ ರೂರಲ್ ಏರಿಯಾಸ್ ಇಂದ ಪೀಪಲ್ ಪಾಪ ದೇ ಹ್ಯಾವ್ ಟು ಟ್ರಾವೆಲ್ ಸೋ ಮೆನಿ ಕಿಲೋಮೀಟರ್ಸ್ ಟು ಗೋ ಟು ಅ ಡೆಂಟಿಸ್ಟ್. ದಟ್ಸ್ ಹೌ ದೇ ಅವಾಯ್ಡ್. ಅಯ್ಯೋ ನೋವು ಬಂತಾ ಏನೋ ಒಂದು ಮಾಡ್ಕೊಂಡು ಅಷ್ಟೇ, ಆ ಥರ ಆಗೋಗುತ್ತೆ. ಸೊ ಸಮ್ವೇರ್ ಇದೆಲ್ಲ ಈ ಸಿನಾರಿಯೋಸ್ ಎಲ್ಲ ಒಂಚೂರು ಕರೆಕ್ಷನ್ ಆಗಬೇಕು. ಐ ಆಮ್ ಶ್ಯೂರ್ ದಿಸ್ ವಿಲ್ ಟೇಕ್ ವೆರಿ ಲಾಂಗ್ ಟೈಮ್. ನೋ, ನಿಮ್ಮಂಥ ಡಾಕ್ಟರ್ಸ್ ಇದ್ರು ಅಂದರೆ ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊತಾ ಇದ್ರೆ ಇಟ್ಸ್ ನೋ ವೇ ಲಾಂಗ್ ಟೈಮ್, ಇವಾಗೇ ಆಗುತ್ತೆ ಅದು. ವೆರಿ ಅರ್ಲಿ. ಆ್ಯಂಡ್ ಫಾರ್ ದಟ್ ಮ್ಯಾಟರ್ ಆ್ಯಕ್ಚುಲಿ ಇಫ್ ಯು ಸಿ ದ ಡಿಜಿಟೈಸ್ಡ್ ಡೆಂಟಿಸ್ಟ್ರಿ, ಹೌ ಗುಡ್, ಹೌ ಅಡ್ವಾನ್ಸ್ಡ್ ಇಟ್ ಈಸ್ ದೀಸ್ ಡೇಸ್ ವರ್ಸಸ್ ಇವಾಗ ಒಂದು ಹಳ್ಳಿಯಲ್ಲಾಗಿರ್ಬೋದು. ನನ್ನ ಫ್ರೆಂಡೇ ಒಬ್ರು ಇದ್ದಾರೆ. ಸೊ ಹೀ ಈಸ್ ವರ್ಕಿಂಗ್ ಇನ್ ಒಂದು ಚಿಕ್ಕ ಊರಲ್ಲಿ, ಬಟ್ ಹೀ ಹ್ಯಾಸ್ ಆಲ್ ದ ಲೇಟೆಸ್ಟ್ ಟೆಕ್ನಾಲಜಿ. ಹೀ ಹ್ಯಾಸ್ ದ CBCT ಸ್ಕ್ಯಾನಿಂಗ್ ಆ್ಯಂಡ್ ಹಿ ಹ್ಯಾಸ್ ದ OPG ಸೆಂಟರ್, ಎಲ್ಲಾನು ಇನ್ಕಾರ್ಪೊರೇಟ್ ಮಾಡ್ಕೊಂಡಿರ್ತಾರೆ. ಆ ಥರ ಒಂದು ಸೆಂಟರ್ಸ್, ಇಟ್ಸ್ ನಾಟ್ ಜಸ್ಟ್ ಆ ಒಂದು ಪ್ಲೇಸಲ್ಲಿ ಅಲ್ಲ, ಮಲ್ಟಿಪಲ್ ಸೆಂಟರ್ಸ್ ಆಗಲೇಬೇಕು. ದ್ಯಾಟ್ ಈಸ್ ವೆನ್ ದ ಪೀಪಲ್ ಗೆಟ್ ಬೆಟರ್ ಅವೇರ್ನೆಸ್ ಆ್ಯಂಡ್ ಒಂದು ಹೈಜೀನ್ ಬಗ್ಗೆ ಆಗಲಿ, ಒಂದು ಹಲ್ಲಿನ ಪ್ರಾಬ್ಲಮ್ ಆಯ್ತಾ, ಯು ಹ್ಯಾವ್ ಸಮನ್ ಟು ಗೋ ಟು ಈಸಿಲಿ. ಎಕ್ಸಾಕ್ಟ್ಲಿ. ಸೊ ಅದೊಂಚೂರು ಈ ಸ್ವಲ್ಪ ಈವನ್ ಆಗಿ ಸ್ಪ್ರೆಡ್ ಔಟ್ ಕೂಡ ಪ್ಯಾಷನೇಟ್ ಆಗಿ ಕೆಲಸ ಮಾಡಬೇಕು. ಎಲ್ಲಾ ಹತ್ರ ಪೇಷನ್ಸ್. ಇಫ್ ಯು ಆರ್ ಸರ್ವಿಂಗ್ ವೆಲ್, ಆಬ್ವಿಯಸ್ಲಿ ದೇ ವಿಲ್ ಪೇ ಯು ವೆಲ್ ಅಲ್ವಾ. ಆಬ್ವಿಯಸ್ಲಿ ದೇ ವಿಲ್ ಕಮ್ ಬ್ಯಾಕ್ ಟು ಯು, ದೇ ವಿಲ್ ಬ್ರಿಂಗ್ ದೇರ್ ಫ್ಯಾಮಿಲಿ. ಅಲ್ಲೇ ಒಬ್ಬರೇ ಇರೋದ್ರಿಂದ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಅಲ್ವಾ. ಯು ಡೂ ಗುಡ್, ದ ಕರ್ಮ ಇಸ್ ಆಲ್ವೇಸ್ ದೇರ್. ಕರ್ಮ ಹ್ಯಾವ್ ಯು ಬ್ಯಾಕ್, ಸೊ ಯು ವಿಲ್ ಗೆಟ್ ಗುಡ್. Amazing. So let me talk about you as women serving the nation, serving your patients, and what do you have to tell about empowerment and your passion which comes with that, and also what power do you hold? Wow. Very much insightful. No, thing is ಎಲ್ಲರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಎಲ್ಲರಿಗೂ ಗೊತ್ತಿರುತ್ತೆ that I am capable of doing this ಅಂತ. They don't know that is the power they hold. ಎಲ್ಲರಿಗೂ ಗೊತ್ತಿರುತ್ತೆ that I can do better for other women also. I can do better for other men also. That is how I am empowered, man. ಅದು ಮಾಡಿರ್ತಾರೆ, ಬಟ್ ಅವ್ರಿಗೆ ಗೊತ್ತಿರಲ್ಲ that I am empowered ಅಂತ. So it is called self-reflection to me. So how do you put this? Yes, I can put this in smaller instances.
ಲೈಕ್ ಇವಾಗ ನಾವು ಲೇಡೀಸ್ ಎಲ್ಲ ಸೇರ್ಕೋತೀವಿ ಆ್ಯಂಡ್ ಜನರಲಿ ಲೇಡೀಸ್ ಸೇರ್ಕೊಂಡ್ರೆ ಗಾಸಿಪ್ ಗಾಸಿಪ್. ಸೊ ಆ ಥರದ್ದು ವಿ ಇವೆನ್ಚುಲಿ ವಿ ಥಿಂಕ್ ಓಕೆ ಗಾಸಿಪಿಂಗ್ ಇಸ್ ದ್ಯಾಟ್ ರಿಯಲಿ ಹೆಲ್ದಿ, ಡು ವಿ ನೀಡ್ ಗಾಸಿಪಿಂಗ್? Avoid, cut it out. Okay. Other person talking about some other person, I don't need it. I don't really need. So ಅಲ್ಲೇ ಕಟ್ ಮಾಡ್ಕೊಂಡು ಗಾಸಿಪ್ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ಅಸ್. ಕರೆಕ್ಟ್. ವಿ ಡೋಂಟ್ ನೀಡ್ ಸಚ್ ಗಾಸಿಪಿಂಗ್. ಅವ್ರು ನಾವೆಲ್ಲ ಸೇರ್ಕೊಂಡಾಗ ಹೌ ಕ್ಯಾನ್ ವಿ ಸ್ಟ್ರೆಂಥನ್ ಅವರ್ ಕಮ್ಯುನಿಟಿ, ಹೌ ಕ್ಯಾನ್ ವಿ ಗೆಟ್ ಬೆಟರ್ ಫ್ರಮ್ ಟುಡೇ ಟು ಟುಮಾರೋ, ಈ ಥರದ್ದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಸೊ ನನಗೆ ಏನು ಸಂತೋಷ, ಲೈಕ್ ಐ ಸೆಡ್ ಟ್ರೆಕ್ಕಿಂಗ್ ಇಷ್ಟ. ಸೊ ಈ ಥರದ್ ಒಂದು ಸಂಸಾರ ಜಂಜಟಲ್ಲಿ ಎಲ್ಲ ಸಿಕ್ಕಾಕೊಂಡಿರೋ ವಿಮೆನ್, ಐ ಕಾಲ್ ದೆಮ್ ಔಟ್, ಎಲ್ಲ ಬನ್ನಿ ಮನೆಯಿಂದ ಎಲ್ಲ ಸೇರ್ಕೊಂಡು ಹೊರಗಡೆ ಹೋಗೋಣ. ವಿಲ್ ಗೋ ಟು ದ ನೇಚರ್, ವಿಲ್ ಎಂಬ್ರೇಸ್ ನೇಚರ್, ಅಂಡ್ ಐ ಆಮ್ ಅ ಮೌಂಟನ್ ಪರ್ಸನ್. ಐ ಲವ್ ಮೌಂಟನ್ಸ್. Same here. So you should join our trek next time. Yes, I will. ನೇತ್ರಾವತಿ it is. Definitely. Oh, ಹೋಗ್ತಾ ಇದೀವಿ, superb. ಬಂದ್ಬಿಡಿ ಅಷ್ಟೇ. Superb. Guys, Netravati it is. Superb, amazing. So Okay. ಈ ಥರ ಯಾವುದೋ ಒಂದು ಸಣ್ಣ ಪುಟ್ಟ ಇನ್ಸ್ಟೆನ್ಸಲ್ಲಿ ಎಲ್ಲ ಸೇರ್ಕೊಳ್ಳೋಣ, ಹೊರಗೆ ಹೋಗೋಣ. ಅಥವಾ ಇಟ್ ಕುಡ್ ಬಿ ನಾವು ಆ ಥರ ಎಲ್ಲ ಟ್ರೆಕ್ಗಳಿಗೆ ಎಲ್ಲ ಹೋದಾಗ ವಿ ಈವನ್ ಇನ್ಕಾರ್ಪೊರೇಟ್ ಸ್ಮಾಲ್ ಥಿಂಗ್ಸ್. ಅಫ್ಕೋರ್ಸ್ ಇಡೀ ನಾವು ಈ ಪ್ರಕೃತಿಗೆ ನಾವು ಯಾವ ಥರ ಪೇ ಬ್ಯಾಕ್ ಅಥವಾ ಹೌ ಡು ವಿ ಗಿವ್ ಬ್ಯಾಕ್ ಟು ದ ನೇಷನ್ ಆರ್ ದ ನೇಚರ್ ಇಸ್ ಜಸ್ಟ್ ಬೈ ದೀಸ್ ಸ್ಮಾಲ್ ಥಿಂಗ್ಸ್ ದಟ್ ವಿ ಡೋಂಟ್ ಲಿಟರ್. ಹೌದು. ಹೌದು. And whatever the litter that we see on the mountains, you grab them back down. You collect it with you and grab it back, and then you dump it in, the Proper particular jaga, so that the mountains always remain mighty mountains, ultra clean. Super. Amazing. So this is something that as a payback, as this is nothing what we're doing, but ಈ ಥರದ ಒಂದು ಅವೇರ್ನೆಸ್ ಇಫ್ ಯು ಆರ್ ಕ್ರಿಯೇಟಿಂಗ್ ಅಮಂಗ್ ಅವರ್ ಸೆಲ್ವ್ಸ್, ನಮ್ಮ ನೆಕ್ಸ್ಟ್ ಜನ್ರೇಷನ್, ನನ್ನ ಮಕ್ಕಳನ್ನು ಎಲ್ಲ ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ ಟ್ರಿಕ್ಸ್ಗೆ. ಸೊ ವಾಟ್ ವಿ ಟೆಲ್ ದೆಮ್ ಇಸ್ ದ್ಯಾಟ್ ಓಕೆ, this is something that we can do for the nature, that we don't really ಎಲ್ಲ ಚಾಕ್ಲೇಟ್ ತಿಂತಾರೆ, ಪೇಪರ್ ರ್ಯಾಪರ್ ಬಿಸಾಕೋದು, ಅದೆಲ್ಲ ಮಿನಿಮೈಸ್ ಮಾಡಿ, ಅವಾಯ್ಡ್ ಮಾಡಿ, ಕೀಪ್ ಇಟ್ ಇನ್ ಅ ಪಾಕೆಟ್. ಇನ್ಫ್ಯಾಕ್ಟ್ ನಾವು ಹೈಕ್ಸ್ಗೆಲ್ಲ ಹೋದಾಗ ವಿ ಆರ್ ಗಿವನ್ ಗ್ರೀನ್ ಬ್ಯಾಗ್ಸ್. ಓಕೆ, that's something like to collect all the litter that we see on the mountains and then get it back. ಈ ಥರದ ಒಂದು ಸಣ್ಣ social help or the payback that we can do for the nature. That's the minimum we can do. Wow, super. And women, ನಾರಿ ಶಕ್ತಿ ಹೇಳ್ದಂಗೆ ಮನೆ ತಾನೇ ಆಯ್ತು, ಸ್ಯಾರಿ ರನ್ ಎಲ್ಲ ಮಾಡಿದ್ವಿ. Super. That was really nice, people getting out of their homes really early in the morning, like at 6 a.m. and then that was such a beautiful, energetic, enthusiastic environment, where Shivasri Skanda, she was our chief guest, and then she was talking about the fitness, the hygiene, ಹೇಗೆ ಮೇಂಟೈನ್ ಮಾಡೋದು ಅಂತೆಲ್ಲ ಅನ್ಕೊಂಡು. ಸೊ ಇಟ್ಸ್ ಸಮಥಿಂಗ್ ಲೈಕ್ ಓಕೆ, ವಿ ಫ್ರೆಂಡ್ಸ್ ಆರ್ ಗೆಟಿಂಗ್ ಟುಗೆದರ್. ಒಂದು ಐ ಮೀನ್ ವಿ ಆರ್ ಆಲ್ಸೋ walking, we are running, we are jogging. This is how we keep ourselves fit. Correct. This is one way of empowering ourselves. Correct. Yes. And the other way could be your own passion. It could be in any way that you have your voice, you give it to the nation, you give it to the world. You have beautiful voice, you have something to say to the world. Yes, come out, ಮಾತಾಡಿ, ಹೊರಗೆ ಬನ್ನಿ. Have a voice ಅಂತ ಹೇಳ್ತಿದ್ದೆ. Yes, go vocal for local. Amazing, nicely said. ಸೊ ಸುಚೇತಾ, ಹೇಳಿ ನನಗೆ ನಿಮ್ಮ ರೂಟ್ ಫಾಲೋ ಮಾಡಬೇಕು ಅಂತ ಇರ್ತಾರೆ ಸುಮಾರು ಜನ. ನಾನು ಡೆಂಟಿಸ್ಟ್ ಆಗಬೇಕು ಅಂತ ಇರ್ತಾರೆ. ದೇ ವಿಲ್ ಬಿ ಪ್ಯಾಷನೆಟ್ ಆಲ್ಸೋ, ಬಟ್ ವಿತ್ ಆಲ್ ದೀಸ್ ಥಿಂಗ್ಸ್ ಕನೆಕ್ಟೆಡ್, ಪೇಮೆಂಟ್ ಇರಲಿ, ಇನ್ಶೂರೆನ್ಸ್ ನಮಗೆ ಜಾಸ್ತಿ ಬರಲ್ಲ, ಸೊ ಬೇರೆ ಕಂಟ್ರಿಗೆ ಹೋಗಬೇಕಾಗತ್ತೆ ಎಕ್ಸ್ಟ್ರಾ ಕೋರ್ಸ್ ಮಾಡಬೇಕು ಅಂದರೆ, ಬಿಕಾಸ್ ಇಲ್ಲಿ ನಮಗೆ ಅಷ್ಟೊಂದು ಸ್ಕೋಪ್ ಇಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಚಾಲೆಂಜಸ್ ದಟ್ ದೇ ವಿಲ್ ಬಿ ಫೇಸಿಂಗ್. ದೇ ನೋ ದಿಸ್, ಬಟ್ ಸ್ಟಿಲ್ ದೇ ವಾಂಟ್ ಟು ಡೂ ದಿಸ್. So what is your message to them? Passionate dentist. Yes, future dentist. Basically it's the fire. Yes. If you have the fire, just do it. Okay. Just go for it. Don't think what is going to happen, the career options ಏನೇನಿದೆ. You will get it. do good. You will do good if you have the passion within you. Correct. That's all it takes. Super. So ಮಾಡೋದಿತ್ತು ಅಂದರೆ ಮಾಡಲೇಬೇಕು ಅಷ್ಟೇ. No looking back after that. Super. ಸೊ ತುಂಬ ವಿಷಯ ಇಷ್ಟೊಂದು ಇರುತ್ತಾ ಅಂತ ಗೊತ್ತಿರಲಿಲ್ಲ ನನಗೆ. ಡೆಂಟಿಸ್ಟು ಹಲ್ಗಳ ಬಗ್ಗೆ ನಾವು ಇಷ್ಟೊಂದು ಕೇರ್ ಮಾಡಬೇಕಾಗತ್ತೆ. ಬಿಕಾಸ್
It's a long podcast for me. I never thought dentists ಅಂದರೆ ಇಷ್ಟೊಂದು ವಿಷಯ ಕವರ್ ಮಾಡೋಕ್ಕಾಗುತ್ತೆ ಅಂತ. ತುಂಬ ಹೇಳ್ಕೊಟ್ರಿ. ಸುಮಾರಷ್ಟು ಇನ್ಫಾರ್ಮೇಷನ್ ಗೊತ್ತೇ ಇರಲಿಲ್ಲ ನಮಗೆ. ಸುಮಾರಷ್ಟು ಆಲ್ ಅಬೌಟ್ ನಾಲೆಡ್ಜ್ ಶೇರಿಂಗ್. ನಮಗೇನು ಕಿಂಚಿತ್ ಗೊತ್ತು ಅದನ್ನ ವಿ ವುಡ್ ವಾಂಟ್ ಟು ಶೇರ್ ಇಟ್ ಟು ದ ವರ್ಲ್ಡ್. ಇವನ್ ಸಂಗೀತದ್ರಲ್ಲೂ ಆಗಿರಬಹುದು. ಐ ಟೀಚ್ ಕಿಡ್ಸ್, ಸಂಗೀತ ಹೇಳ್ಕೊಡ್ತೀನಿ. ಸೊ ಆ ಥರ ವಾಟ್ ಎವರ್ ಮೈನರ್ ವೇ ವಿ ಕ್ಯಾನ್ ಗಿವ್ ಬ್ಯಾಕ್ ಟು ದ ಸೊಸೈಟಿ, ವಿ ಹ್ಯಾವ್ ಟು ಸ್ಟ್ರೈವ್ ಫಾರ್ ದ್ಯಾಟ್. Correct, yes. ತುಂಬ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ದಿಸ್ ಟೈಮ್, ಫಾರ್ ಗಿವಿಂಗ್ ಅಸ್ ಯೋರ್ ಅಪಾಯಿಂಟ್ಮೆಂಟ್. Thanks to you for letting the people know through this media. Yeah, they had to know, right? ಅದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲೇಬೇಕು, ಆ್ಯಂಡ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅನ್ನೋದು ಗೊತ್ತಾಗಲೇಬೇಕಿತ್ತು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಆಸ್ ವೆಲ್, ದಿಸ್ ಎಪಿಸೋಡ್. ಥ್ಯಾಂಕ್ ಯು, ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. Thank you. Thanks a lot, thanks a Thank lot. you, You are thank you. one talented doctor, I can say. Oh. Thank you, I'm flattered. So Sucheta, I'll be asking you a few questions. Segments ಇದೆ. ಸೊ ನೀವು ಇಮೋಜೀಸ್ನ ಡ್ರಾ ಮಾಡಬೇಕು. I'll be asking you few lines, and then you have to do appropriate emoji for that line. Okay. Yeah, let's go. First is when patient says, I hate dentists. Okay. What is the emoji? Oh, you're angry. So next question, when a kid walks in for the first time, wow. I love kids. You love, amazing. Kids always call me a friendly dentist auntie. Oh, okay. They even write beautiful poems. For you? know? Oh, yeah, dentist wow. is like visiting to a dentist is like visiting in a park. Oh, wow. ಅಲ್ಲಿ ಸ್ಟ್ರೋಲ್ ಮಾಡಿದಾಗೆ. ದೇ ಲವ್ ಮೈ ಕ್ಲಿನಿಕ್. ಅಲ್ಲಿ ಕುತ್ಕೊಂಡು ಎಲ್ಲ ನಾನು ಸುಮಾರು ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಎಲ್ಲ ಇಟ್ಟಿರ್ತೀನಿ. ಪಜಲ್ ಸಾಲ್ವ್ ಮಾಡೋದು, ಅದು ಇದು ಎಲ್ಲ ಅಂದ್ಕೊಂಡು. ಸೊ ದೇ ಲವ್. Amazing. When someone comes only for cleaning the teeth. When someone Googles symptoms before coming to you. Yeah. We very much come across Google patients. Google patients. Okay. Yes. I'm all ears. Okay. You tell me your symptoms and the treatments that you want. You tell me more. Tell me more. Yes. Wow, very patientful you are, man. Okay. When a patient asks for a Bollywood smile. Okay. You get it. You get it. A pain-free procedure ends perfectly. I'm trying to figure this out. Is it the angel face? Yes. Oh, okay. The crown. Crown. Okay. Crown on your tooth. Crown on your... First tooth extraction you ever did. How was the feeling? How's the Josh? I can draw some extra body parts as well. Yes. Okay? So I was. Wow. Amazing. Thrilling, Nervous. is it? Yes. Amazing. When someone says that I'll come next month. I think the first expression is coming out here. Very much seen, yes. Yes. Waving a hand. Okay, sir. Okay, ma'am, whatever. Superb, nicely done. You're outstanding, man. No punishment for you. This was very well thought of. I really liked it. Thank you. There's one more segment where I'll ask you a sentence and fill in the blanks. You have to fill it. So, one dental myth you want to erase forever. That's right. You know, the patients come saying, is this permanent? Oh, okay. Nothing is permanent. Yes, that's true. Yes. The most common mistake patients make daily. Gisna. Tikkodu. Tikkodu. Hal tikkodu. Okay. If you weren't a dentist, you would be? A
Trek guide, of course. Oh my God, you've got it all sorted. You know it. Wow. Your 3-word definition of a perfect smile. Yes. So it is comprehend, connect, care. Wow. Amazing. Amazing. One truth about dentistry people you don't believe. We are humans. Oh, yes. Yes. Okay. That says it all, right? Yes, it says everything. Nicely said. Best advice for people who fear dentists. Believe. Believe. Trust. Trust your dentist. Just trust. Trust your doctor. Yeah. Okay, sure. So we have one more segment ನಿಮಗೆ ಇಟ್ ಇಸ್ ರ್ಯಾಪಿಡ್ ಫೈರ್ ರೌಂಡ್ ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕು. I'm already in the This or hot that, this or fire that seat, ಅಂತ. so fire light. Morning coffee or green tea? Nil. Nothing? I Drink won't nothing? take either. Oh, wow. Okay. A drill or a mirror? Mirror. Oh, pretty. Root canal or wisdom tooth extraction? Root canal. Root canal, okay. What is more scarier? It's basically the patient perceiving. Okay. 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 Oh. So root canal is, it sounds difficult. Wisdom teeth removal sounds even scarier. Yeah. So that is definitely scarier. Ah. Root canal is a little better is what I feel. Okay, superb. So, whitening or braces? Braces. Braces. Your most used word in clinic? Relax. You got it. Yes. Definitely. Okay. You got it. Dentist you admire the most? Dr. Manish Chitnis. Yeah? Is he really good? Yeah. Oh, wow, amazing. In all the ways. Okay. My mentor. Oh, okay. One thing you wish people stopped believing about dentists? That we are super pricey. Okay. Favorite thing about your job? Connecting with patients. One celebrity smile you love the most? Madhuri Dixit. Ah. Toothpaste brand you swear by? I don't go by the brands. I You don't don't- really recommend. Okay. You go by the contents. Oh, The driver. Oh, okay. Remember? Okay. Patients fear pain or the bill? Ah, that's a tricky question. So, first, it's the fear Okay. of the filling Okay. because the drilling comes in and then, of course, the billing comes in. Okay. Superb. Nicely done. Nicely said. ಸೊ ಸುಚೇತಾ ನಂಗೆ ಹೇಳಿ ಅನ್ಸರ್ಟನ್ಟಿ ಅನ್ನೋದು ಇರುತ್ತೆ ಲೈಫಲ್ಲಿ, ರ್ಯಾಂಡಮ್ನೆಸ್ ಅನ್ನೋದು ಇರುತ್ತೆ, ಚಾಲೆಂಜಸ್ ಇರುತ್ತೆ, ನೋನ್ ಚಾಲೆಂಜಸ್ ಇರುತ್ತೆ, ಅನ್ನೋನ್ ಚಾಲೆಂಜಸ್ ಇರುತ್ತೆ, ಸೋ ಮಚ್ ರ್ಯಾಂಡಮ್ನೆಸ್, ಏನೆಲ್ಲ ಮಾಡೋದಿರುತ್ತೆ. ಅದರಲ್ಲಿ ಸಕ್ಸಸ್ನ ಚೇಸ್ ಮಾಡಬೇಕು ನಾವು. ವಿ ಹ್ಯಾವ್ ಟು ಚೇಸ್ that. And when it comes to women, there are multiple other things. Hormones come in, emotions come in, everything come in. We are driven by everything, every little thing that comes across. So how do you define success, or how do you say that this way it is easier, Anta? Yes. So, in simple words, if we have to say, how I'm a better version of myself from yesterday to today. Oh, easy. How? Howdu. So there is no comparison, there is no relativity. It's just about ourselves learning, keep learning every day, keep growing every day. That's what should keep us busy, should keep us engrossed all the time. Of course, samsara idde irutte, will have every ಒಂದು maintenance part ಅನ್ನೋದು ಇರುತ್ತೆ. There should be some part of your day wherein you're giving your creativity, you're learning each day something or the other. That learning should keep us going. And that is what will make us better every single day. That's what I call it a success. Wow. How nicely are we put. better from yesterday? Wow. The better version of myself. And also keep learning. Keep ಏನಾದರೂ learning. ಒಂದು ಹೊಸದು ಕಲಿಬೇಕು. ಕಲಿತಾನೆ ಇರ್ಬೇಕು. ಏನೂ ಇಲ್ಲ ಅಂದರೆ ಒಂದು ವರ್ಡ್ ಆದರೂ ಹೊಸದು ಕಲಿಬೇಕು. Of course. That's Dr. Sucheta V for you guys. Thank you. Thank you so much
for Arpita making me feel so comfortable at home. And literally, I enjoyed this. Oh wow, amazing. Enjoyed giving amazing. this podcast. Thank you. Thank you for this. Thank you. Actually, ನಾನು ಒಂದು ಹೇಳಬೇಕಿತ್ತು. I mean, this was my dream, you know, when I was a small kid. ನಾನು ಚಿಕ್ಕವಳಿದ್ದಾಗ I used to rehearse, you know, like as if, you know, I'm being interviewed. Oh, And it's happening today. This is something like, you know, oh God. This so for me is cool. success again. Yes, you've reached there. In fact, ಇದು ಸಕ್ಸಸ್ ಜೊತೆಗೆ ಹಿಂಗ್ ಹಿಡ್ಕೊಂಡು ಹೊಡೆದಂಗೆ ನಡಿ ನೀನೇನು ಅಚೀವ್ಮೆಂಟ್ ಮಾಡಿಲ್ಲ, ಜಸ್ಟ್ ಗೋ ಡೂ ಮೋರ್ ನಾವ್. ಈಗ ಆಯ್ತು ಹೇಳ್ಬಿಟ್ಟಿರೋದು, ನೆಕ್ಸ್ಟ್ ಇಂಟರ್ವ್ಯೂ ಕರೆದ್ರೆ ಏನ್ ಹೇಳ್ತೀರಾ, ಇನ್ನು ಮಾಡು ಏನಾದ್ರು ಏನ್ ಮಾಡಿದ್ಯಾ ಮತ್ತೆ? ಸೂಪರ್ ಸೂಪರ್. ತುಂಬಾ ಕಡಿಮೆ ಜನಕ್ಕೆ ಚೈಲ್ಡ್ಹುಡ್ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗುತ್ತೆ. ಸೊ ಯು ಡನ್ ಇಟ್. ಅಮೇಜಿಂಗ್ ಅಮೇಜಿಂಗ್. ಚೆನ್ನಾಗಿತ್ತು. Oh, ಹೋಲ್ super. environment was so lively. Oh, super. So jovial. Truly good. Thank you. Thank you.